ಹೆಲೋ ನೀಟ್ ಆಸ್ಪಿರೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಎಲ್ಲರಿಗೂ ಒಂದು ಕುತೂಹಲ, ಡೌಟ್ ಇರುತ್ತೆ. ಮೆಡಿಕಲ್ ಓದಿಸೋದಕ್ಕೆ ಎಷ್ಟು ಫೀಸ್ ಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ? ಈಸ್ ಮೆಡಿಕಲ್ ಎಜುಕೇಷನ್ ಈಸ್ ಎ ಕಾಸ್ಟ್ಲಿ ಅಫೇರ್? ತುಂಬ ಖರ್ಚಾಗುತ್ತಾ? ಮಿಡಲ್ ಕ್ಲಾಸು, ಲೋಯರ್ ಮಿಡಲ್ ಕ್ಲಾಸು ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ? ಇಲ್ಲ ಮೆಡಿಕಲ್ ಓನ್ಲಿ ಶ್ರೀಮಂತರಿಗ? ಈ ಥರದ್ದು ತುಂಬ ಕ್ವಶನ್ಸ್ ಇರುತ್ತೆ. ಕೆಲವರು ಸುಮ್ಮನೆ ಗೊತ್ತಿಲ್ಲದೆ ಆನ್ಸರ್ ಮಾಡ್ತಿರ್ತಾರೆ. ಕೋಟಿಗಟ್ಟಲೆ ದುಡ್ಡು ಬೇಕು ಮೆಡಿಕಲ್ ಮಾಡೋದಕ್ಕೆ, ಮೆಡಿಕಲ್ ಸೇರಿಸ್ಬೇಡಿ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವರು ನಮ್ಮ ಕೈಲಿ ಆಗೋದಿಲ್ಲ ಓದಿಸೋದಕ್ಕೆ ಅಂತ ಹೇಳ್ತಿರ್ತಾರೆ. ಸೊ ಮೆಡಿಕಲ್ ಓದಿಸೋದಕ್ಕೆ ಎಷ್ಟು ಫೀಸು ಪರ್ ಇಯರ್ ಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಡಾಕ್ಯುಮೆಂಟು KEA ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ನಾನು ಮಾತಾಡ್ತಾ ಇರೋದು ಲಾಸ್ಟ್ ಇಯರ್ ಮೆಡಿಕಲ್ ಫೀಸ್. ಈ ವರ್ಷ ಇದೇ ಫೀಸ್ ಇರಬಹುದು, ಸದ್ಯಕ್ಕೆ ಹಾಗೇ ಇದೆ. ಜಾಸ್ತಿ ಆದರೆ ಒಂದು 10% ಜಾಸ್ತಿ ಆಗಬಹುದು. ಹಾಗಾಗಿ ತುಂಬ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಲಾಸ್ಟ್ ಇಯರ್ ಎಷ್ಟು ಫೀಸ್ ಇತ್ತು ಅಂತ ನೋಡೋಣ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರಿಲೀಸ್ ಮಾಡಿರುವಂಥ ಮೆಡಿಕಲ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಫಾರ್ 2025-2026 MBBS ಕೋರ್ಸ್. ಈ ವರ್ಷಕ್ಕೂ ಇದೆ ಅಂತಲೇ ಸದ್ಯಕ್ಕೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಬಿಗಿನಿಂಗಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲ್ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಕಾಣ್ತಾ ಇದೆ ನಿಮಗೆ. ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, ಮಂಡ್ಯ, ಹಾಸನ್, ಕಿಮ್ಸ್, ಬೆಲ್ಗಾಂ, ವಿಜಯನಗರ್, ಬೀದರ್, ರಾಯಚೂರು, ಶಿವಮೊಗ್ಗ ಎಲ್ಲ ಎಷ್ಟು ಫೀಸ್ ಇದೆ ನೋಡಿ, ಗೌರ್ಮೆಂಟ್ ಫೀಸ್. ಆಲ್ ದೀಸ್ ಆರ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಸೊ ಎಲ್ಲ ಸೀಟ್ಸಲ್ಲೂ, ಎಲ್ಲ ಕಾಲೇಜಲ್ಲೂ ಎಲ್ಲ ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ನೋ ಪ್ರೈವೇಟ್, ನೋ ಅದರ್ಸ್ ಕೋಟಾ, ನೋ NRI ಕೋಟಾ. ಈ NRI ಕೋಟಾ ಅನ್ನೋದು ಕೆಲವು ಕಾಲೇಜಲ್ಲಿ ಲಾಸ್ಟ್ ಇಯರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಕೆಲವು ಕಡೆ ಇಂಟೇಕ್ ಜಾಸ್ತಿ ಆಯಿತು. ಆ ಸೀಟ್ಸಲ್ಲಿ ಒಂದಷ್ಟನ್ನು NRI ಕೋಟಾ ಅಂತ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಇನ್ನು ಹಳೇ ಸೀಟ್ಸ್ಗೆ ಮೊದಲು ಅಲಾಟ್ ಆದಂಥ ಸೀಟ್ಸು ಎಲ್ಲ ಗೌರ್ಮೆಂಟ್ ಕೋಟಾ ಸೀಟ್ಸೇ. ಈಚ್ ಸೀಟ್ ವಿಲ್ ಕಾಸ್ಟ್ ಯು 64,350 rupees ಪರ್ ಆ್ಯನಮ್. 64,350 ರೂಪಾಯಿ ಫೀಸ್ ಇರುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಇದೇನು ನಿಮಗೆ ಹೆಚ್ಚಾಯಿತು ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇದ್ದರೆ, ಜಸ್ಟ್ ಥಿಂಕ್ ಅಬೌಟ್ ಹೌ ಮಚ್ ಯು ಹ್ಯಾವ್ ಪೇಡ್ ಫಾರ್ ಫಸ್ಟ್ PU, ಸೆಕೆಂಡ್ PU, ನೀಟ್ ಕೋಚಿಂಗೆಲ್ಲ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಯೋಚನೆ ಮಾಡಿ. ನಿಮ್ಮ ಕೈಯಲ್ಲಿ ಈಗ ಮೊಬೈಲ್ ಇದೆಯಲ್ಲ, ಅದು ಎಷ್ಟು ರೂಪಾಯಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ನಿಮ್ಮ ಮನೆ ಪಕ್ಕ ಯಾವುದಾದ್ರೂ LKG UKG ಸ್ಕೂಲ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ವರ್ಷಕ್ಕೆ ಎಷ್ಟು ಫೀಸ್ ಇದೆ ಅಂತನ ಚೆಕ್ ಮಾಡಿ. ಆಗ ಗೊತ್ತಾಗುತ್ತೆ ಈ 64,350 ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಈಸ್ ಇಟ್ ವೆರಿ ಕಾಸ್ಟ್ಲಿ ಆರ್ ವೆರಿ ಚೀಪ್ ಅಂತ. ಹಾಗೆ ಇನ್ಯಾರಾದ್ರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಎನ್ಕ್ವೈರಿ ಮಾಡಿ ನೋಡಿ, ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆಯಾ ಇಲ್ಲ ಅಂತ. ಸ್ಕಾಲರ್ಶಿಪ್ ಬರ್ತಾ ಇದ್ರೆ ಎಷ್ಟು ಬರ್ತಾ ಇದೆ ಅಂತ ಕೇಳಿ. ಸೊ ಅವ್ರ ಫೀಸೆಲ್ಲ ಆಲ್ಮೋಸ್ಟ್ ನಿಲ್ ಆಗಿಬಿಟ್ಟಿರುತ್ತೆ. ಇಲ್ಲಿ 64,000 ರೂಪಾಯಿ ಕಟ್ಟಿರ್ತಾರೆ, 64,000 ರೂಪಾಯಿ ಅಷ್ಟು ಅವ್ರಿಗೆ ಸ್ಕಾಲರ್ಶಿಪ್ಪೇ ಬಂದಿರುತ್ತೆ. ಹಾಗಾದರೆ ಅವ್ರ MBBS ಫ್ರೀ ಆಗಿಬಿಡುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಯಾರಿಗೆ ಸೀಟ್ ಸಿಗುತ್ತೆ? ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಸಿಗುತ್ತೆ. ನಿಮ್ಮ ನೀಟ್ ಆಲ್ ಇಂಡಿಯಾ ರ್ಯಾಂಕು ತುಂಬ ಚೆನ್ನಾಗಿದ್ದರೆ ನಿಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗುತ್ತೆ. ಸೊ ಈಗ ಅರ್ಥ ಆಗ್ತಾ ಇರುತ್ತೆ ನಿಮಗೆ. ಒಳ್ಳೆ ಮಾರ್ಕ್ಸ್ ಇದ್ದರೆ, ಒಳ್ಳೆ ನೀಟ್ ರ್ಯಾಂಕ್ ಇದ್ದರೆ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕರೆ ಮೆಡಿಕಲ್ ಎಜುಕೇಷನ್ ಅನ್ನೋದು ತುಂಬ ಚೀಪು. ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ ಅಲ್ಲ. ಇಫ್ ಇಟ್ ಈಸ್ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ 64,350 ರೂಪಾಯಿ. ಎಷ್ಟೊಂದು ಜನಗಳ ಕೈಯಲ್ಲಿ, ಈಗ ನಿಮ್ಮ ಕೈಯಲ್ಲಿ ಚೆಕ್ ಮಾಡ್ಕೊಳ್ಳಿ, 64,000 ರೂಪಾಯಿದು ಮೊಬೈಲೇ ಇಟ್ಕೊಂಡಿರ್ತೀರಾ. ಇನ್ನೂ ಕೆಲವರು 1,00,000 ರೂಪಾಯಿಗಿಂತ ಜಾಸ್ತಿ ಮೊಬೈಲ್ ಇಟ್ಕೊಂಡಿರ್ತೀರಾ. ಇದು ನಿಮ್ಮ ಕೆರಿಯರ್ ರೂಪಿಸುವಂಥ ಕೋರ್ಸ್ ಇದು. ಹಾಗಾಗಿ ಈಗ ಯಾರಾದರೂ 10th 11th ಸ್ಟ್ಯಾಂಡರ್ಡ್ ಓದ್ತಾ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಕಷ್ಟಪಟ್ಟು ಓದಿ, ಒಳ್ಳೆ ರ್ಯಾಂಕ್ ತೊಗೊಂಡ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನಿಮ್ಮ ಪೇರೆಂಟ್ಸ್ಗೆ ಬರ್ಡನ್ನೇ ಆಗೋದಿಲ್ಲ. ತುಂಬ ಕಡಿಮೆ ಇದೆ, 64,350. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ನಿಮ್ಗೆ ಹಾಸ್ಟೆಲ್ಲು ಗೌರ್ಮೆಂಟ್ ಹಾಸ್ಟೆಲ್ ಫೀಸೇ ಆಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಹಾಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅದರ್ ಫೀಸು ಅದು ಇದು ಅಂತ ತುಂಬ ಎಕ್ಸ್ಟ್ರಾ ತೊಗೊಳ್ಳೋದಿಲ್ಲ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆದರೆ ನಿಮಗೆ ಬೇರೆ ಬೇರೆ ಫೀಸು, ಫೈನು ಅಂತೆಲ್ಲ ಇರುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ತುಂಬ ಟ್ರಾನ್ಸ್ಪರೆಂಟಾಗಿ ಇಷ್ಟೇ ತೊಗೊಂಡಿರ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಯಿತು. ಕರ್ನಾಟಕದಲ್ಲಿ 2 ESI ಮೆಡಿಕಲ್ ಕಾಲೇಜ್ ಇದೆ. ESI ಮೆಡಿಕಲ್ ಕಾಲೇಜ್ ಬೆಂಗಳೂರು, ESI ಮೆಡಿಕಲ್ ಕಾಲೇಜು ಗುಲ್ಬರ್ಗ. ಒಂದಷ್ಟು ಜನಕ್ಕೆ ESI ಮೆಡಿಕಲ್ ಕಾಲೇಜಲ್ಲಿ ಓದೋಣ ಅಂತ ತುಂಬ ಆಸೆ ಇರುತ್ತೆ. ಸೊ ESIಯಲ್ಲಿ ಏನಾದರೂ ನೀವು ಸೀಟ್ ತೊಗೊಂಡ್ರೆ ಫೀಸ್ ಎಷ್ಟಿದೆ ಅಂತ ನೋಡೋಣ. 1,09,350 ರೂಪಾಯಿ ಆಗುತ್ತೆ. ಸೊ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದರೆ 64,000 ರೂಪಾಯಿ, ESI ಮೆಡಿಕಲ್ ಕಾಲೇಜ್ ಆದರೆ 1,09,350 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಇವೆಲ್ಲ ನೋಡ್ತಿರ್ಬೋದು. ಕಾಲೇಜಸ್ಸು ನೋಡ್ಕೊಳ್ಳಿ, ಯಾವ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ ಇದೆ ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ಗುಲ್ಬರ್ಗ, ಕೊಪ್ಪಳ, ಗದಗ, ಚಾಮರಾಜನಗರ, ಕಾರವಾರ, ಕೊಡಗು, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾವೇರಿ, ಯಾದಗಿರಿ, ಚಿತ್ರದುರ್ಗ, ಸೀರಿಯಲ್ ನಂಬರ್ 24ವರೆಗೂ. ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಈ ವಿಡಿಯೋಯಿಂದ. 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಅಪ್ ಟು ಚಿತ್ರದುರ್ಗ, ರೈಟ್ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಸೊ 24 ಮೆಡಿಕಲ್ ಕಾಲೇಜ್ ಇದೆ. ಅದರ ಕೋಡ್ ಸಹ ಅದರ ಪಕ್ಕನೇ ಕೊಟ್ಟಿದ್ದಾರೆ. ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಕೋಡು M092.
ಸರಿ, ಬೈ ಚಾನ್ಸ್ ಆರ್ ಬೈ ಮಿಸ್ಟೇಕ್ ನಿಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಿಗಲಿಲ್ಲ, ಇಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ನಿಮ್ಮ ಮನೆ ಪಕ್ಕ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲೇ ಓದಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ, ಸೊ ಸೀರಿಯಲ್ ನಂಬರ್ 25ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಎಷ್ಟು ಫೀಸ್ ಇದೆ ಅನ್ನೋದು ನೋಡೋಣ. ನಿಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಖೋಟಾ ಸೀಟ್ ಏನಾದರೂ ಸಿಕ್ಕರೆ ನೀವು ಕಟ್ಟಬೇಕಾಗಿರೋದು ಫೀಸು 1,53,571 ರೂಪಾಯಿ ವರ್ಷಕ್ಕೆ. ಎಷ್ಟು ವರ್ಷ ಫೀಸ್ ಕಟ್ಟಬೇಕು? 4.5 ವರ್ಷ ಫೀಸ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ, ಅವರೇ ನಿಮಗೆ ಸ್ಟೈಫಂಡ್ ಕೊಡ್ತಾರೆ. ಕೆಲವು ಕಾಲೇಜಲ್ಲಿ 8,000, 10,000, 15, 20, 25, 30 ಅಂತ ಇಟ್ ಡಿಪೆಂಡ್ಸ್. ಒಟ್ಟಲ್ಲಿ ನೀವು ಇಂಟರ್ನ್ಶಿಪ್ಪಲ್ಲಿ ಸ್ಟೈಫಂಡ್ ತಗೋತೀರಾ, ಯಾವುದೇ ಫೀಸು ಕಟ್ಟೋ ಅಗತ್ಯ ಇಲ್ಲ. MVJ ಮೆಡಿಕಲ್ ಕಾಲೇಜು ಒಂದು ಮೈನಾರಿಟಿ ಕಾಲೇಜು, ಲಿಂಗ್ವಿಸ್ಟಿಕ್ ಮೈನಾರಿಟಿ. ಸೊ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ ಯಾವ ಲಿಂಗ್ವಿಸ್ಟಿಕ್ ಅಂದರೆ ತಮಿಳು ಮೈನಾರಿಟಿ ಕಾಲೇಜ್ ಇದು. ಸೊ ತಮಿಳು ಮೈನಾರಿಟಿ ಕಾಲೇಜಲ್ಲಿ ನೀವೇನಾದರೂ ಪ್ರೈವೇಟ್ ಕೋಟಾದಲ್ಲಿ ಏನಾದರೂ ಸೀಟ್ ತಗೋತೀನಿ ಅಂದರೆ 12,117 ರೂಪಾಯಿ ಕಟ್ಟಬೇಕಾಗುತ್ತೆ. ಗೌರ್ಮೆಂಟ್ ಸೀಟ್ ಆದರೆ ವರ್ಷಕ್ಕೆ 1,53,000. ಪ್ರೈವೇಟ್ ಕೋಟಾದಲ್ಲಿ ನೀವೇನಾದರೂ ಹೋಗ್ತೀರಾ ಅಂದರೆ 12,117 ರೂಪಾಯಿ ಆಗುತ್ತೆ. ಇನ್ನು ಉಳಿದಿದ್ದು ನನಗೆ ಇಂಟ್ರೆಸ್ಟ್ ಇಲ್ಲ ಆದರೂ ಹೇಳ್ಬಿಡ್ತೀನಿ. ಅದರ್ಸ್ ಕೋಟಾ, NRI ಕೋಟಾ. ಅದರ್ಸ್ ಕೋಟಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟ್ ಕೋಟಾ ಆದರೂ KE ಮೂಲಕನೇ ಸೀಟ್ ಅಲಾಟ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, KEಗೆ ಫಸ್ಟ್ ಇಯರ್ ಫೀಸ್ ಕಟ್ಟಬೇಕು. ಎಷ್ಟು ಫೀಸ್ ಇದೆ ಅಂತ ನೋಡಿ, ಇಲ್ಲಿ ಸ್ವಲ್ಪ ನಂಬರ್ಸ್ ನೋಡಿ. 40,11,950 ರೂಪಾಯಿ ಪರ್ ಆ್ಯನಮ್. ಈ 40 ಲಕ್ಷ ಇಂಟು 4.5 ವರ್ಷ ಮಾಡಿ ಎಷ್ಟಾಗುತ್ತೆ ನೋಡಿ. NRI ಕೋಟಾಗೂ ಅಷ್ಟೇ ಇದೆ. ನೆಕ್ಸ್ಟ್ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಒನ್ ಆಫ್ ದ ಬೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಇಲ್ಲೂ ಅಷ್ಟೇ ಗೌರ್ಮೆಂಟ್ ಸೀಟ್ ಆದರೆ 1,53,000, ಪ್ರೈವೇಟ್ ಕೋಟಾ ಸೀಟ್ ಆದರೆ 12,117. ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆ ಕಾಲೇಜ್ಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಫಿಕ್ಸ್ ಮಾಡ್ಕೋಬೋದು, ಅದು ಯೂನಿಫಾರ್ಮಿಟಿಯಾಗಿ ಇರೋದಿಲ್ಲ. ಹಾಗಾಗಿ ವೈದೇಹಿಯಲ್ಲಿ 44,11,950 ರೂಪಾಯಿ ಇಟ್ಕೊಂಡಿದ್ದಾರೆ. ಮಂಗಳೂರಿನ AJಯಲ್ಲೂ ಅಷ್ಟೇ 1,53,000, 12 ಲಕ್ಷ. ಉಳಿದಂತೆ ಮ್ಯಾನೇಜ್ಮೆಂಟ್ ಕೋಟದ್ದು 40 ಲಕ್ಷ ಇಟ್ಕೊಂಡಿದ್ದಾರೆ. ಇನ್ನು ಆಲಮೀನಲ್ಲಿ ಮಾತ್ರ ಸ್ವಲ್ಪ ಮ್ಯಾನೇಜ್ಮೆಂಟ್ ಕೋಟದ್ದು ಸ್ವಲ್ಪ ರೀಸನಬಲ್ ಆಗಿ ಇಟ್ಕೊಂಡಿದ್ದಾರೆ, 27 ಲಕ್ಷ ಪರ್ ಆ್ಯನಮ್. ಇನ್ನು ಗೌರ್ಮೆಂಟ್ ಕೋಟಾ ಸೀಟ್ಸು ಇಟ್ ರಿಮೇನ್ ಸೇಮ್, ನೋಡ್ತಾ ಇರ್ಬೋದು ನೀವು, 1,53,000 ಅಂದರೆ 1.5 ಲಕ್ಷ ಅಂದ್ಕೊಳ್ಳಿ. ಪ್ರೈವೇಟ್ ಕೋಟಾ ಆದರೆ 12 ಲಕ್ಷ. ಎಲ್ಲಿವರೆಗೂ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕನ್ನಚೂರು ಎಲ್ಲ ಸೇಮ್ ಇರುತ್ತೆ, ಚಾಮುಂಡೇಶ್ವರಿ ಸೇಮ್ ಇರುತ್ತೆ, ಅಂಬೇಡ್ಕರ್, ಕೆಂಪೇಗೌಡ, ಬಸವೇಶ್ವರ, ನಿಜಲಿಂಗಪ್ಪ, ಮಹದೇವಪ್ಪ, ರಾಂಪುರೆ, KVG ಸುಳ್ಯ, JJM ದಾವಣಗೆರೆ, SS ದಾವಣಗೆರೆ, BGS, ಈಸ್ಟ್ ಪಾಯಿಂಟ್, ಇಲ್ಲೆಲ್ಲ ನೋಡ್ತಿರ್ಬೋದು ಸೇಮ್ ಇರುತ್ತೆ ಗೌರ್ಮೆಂಟ್ ಕೋಟಾ ಫೀಸು ಮತ್ತು ಪ್ರೈವೇಟ್ ಕೋಟಾ ಫೀಸು. ಎಲ್ಲಿ ಚೇಂಜ್ ಆಗುತ್ತೆ ಅಂದರೆ ಆಫ್ಟರ್ 48th ಸೀರಿಯಲ್ ನಂಬರ್, 48ರವರೆಗೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. 49ರಿಂದ ನೋಡಿ, 49ನೇ ಪೊಸಿಷನಲ್ಲಿ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಇದೆ. ಇದು ಈಗ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಪ್ರೈವೇಟ್ ಯೂನಿವರ್ಸಿಟಿ ಆಗಿದ್ರೂ ಸಹ ಗೌರ್ಮೆಂಟ್ ಕೋಟಾ ಸೀಟು 1,56,621 ಇರುತ್ತೆ. ಬಟ್ ಪ್ರೈವೇಟ್ ಕೋಟಾಗೆ ಬಂದ ತಕ್ಷಣ ಅವ್ರಿಗೆ ಇಷ್ಟ ಬಂದಷ್ಟು ಫಿಕ್ಸ್ ಮಾಡ್ಕೋಬೋದು, ಯಾಕೆಂದರೆ ಅವರು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರಾಮಯ್ಯದಲ್ಲಿ ನಿಮಗೆ ಪ್ರೈವೇಟ್ ಕೋಟಾ ಸೀಟ್ ಬೇಕು ಅಂದರೆ 25,15,000 ಇರುತ್ತೆ. ಹಾಗೆ ನಿಮಗೆ ನೆನಪಿರಲಿ, ಪ್ರೈವೇಟ್ ಕೋಟಾದಲ್ಲಿ ಯಾವುದೇ ರಿಸರ್ವೇಷನ್ ಅನ್ನೋದು ಇರೋದಿಲ್ಲ. ಹಾಗೆ MS ರಾಮಯ್ಯದಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀವೇನಾದರೂ ಸೀಟ್ ತಗೊಳ್ಳೋಕೆ ಹೋದರೆ NRI ಕೋಟಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 45,15,000 ರೂಪಾಯಿ ಇಟ್ಟಿದ್ದಾರೆ ಪರ್ ಆ್ಯನಮ್. ಇನ್ನೊಂದು KBN ಗುಲ್ಬರ್ಗಾ, ಇದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ಕೋಟಾ ಸೀಟ್ಗೆ ಏನು ಚೇಂಜ್ ಇರೋದಿಲ್ಲ, 1,56,000, 1.5 ಲಕ್ಷ ಇರುತ್ತೆ. ಪ್ರೈವೇಟ್ ಕೋಟಾ ಸೀಟ್ಗಾದರೆ 16,29,965. ಇನ್ನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 32 ಲಕ್ಷ ಇಟ್ಕೊಂಡಿದ್ದಾರೆ. ಇನ್ನೊಂದು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮೆಡಿಕಲ್ ಕಾಲೇಜು ಮೈಸೂರು, JSS. ಇದು ಒಂದು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಒಂದಷ್ಟು ಕೆಲವು ಸೀಟ್ಗಳನ್ನ KEಗೆ ಬಿಟ್ಕೊಟ್ಟಿದ್ದಾರೆ, ಅದೆಲ್ಲ ಗೌರ್ಮೆಂಟ್ ಕೋಟಾ ಸೀಟ್ಸು. ಸೊ each seat will cost you the same price as other private colleges, 1,53,571 rupees. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಪ್ರೈವೇಟ್ ಯೂನಿವರ್ಸಿಟಿ. ಗೌರ್ಮೆಂಟ್ ಕೋಟಾ ಫೀಸ್ ಸೇಮ್ ಇರುತ್ತೆ, 1,56,000. ಪ್ರೈವೇಟ್ ಕೋಟಾದಲ್ಲಿ 22,15,000 ಇಟ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಆ್ಯಂಡ್ NRI ಕೋಟಾ 34,15,000 ಇಟ್ಕೊಂಡಿದ್ದಾರೆ. ಧಾರವಾಡದಲ್ಲಿರೋ SDM ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಹಾಸ್ಪಿಟಲ್, ಇದು ಸಹ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಗೌರ್ಮೆಂಟ್ ಕೋಟಾ ಸೀಟು ಸೇಮ್ ಇರುತ್ತೆ. ಪ್ರೈವೇಟ್ ಕೋಟಾದಲ್ಲಿ 20,15,000 ಇಟ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾ 35 lakhs ಇಟ್ಕೊಂಡಿದ್ದಾರೆ. SDM ಆದಮೇಲೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಹಂಪನಕಟ್ಟೆ, ಮಂಗಳೂರು, ಇದು ಡೀಮ್ಡ್ ಯೂನಿವರ್ಸಿಟಿ. ಇವರು ಸಹ ಕೆಲವು ಸೀಟುಗಳನ್ನು KEಗೆ ಬಿಟ್ಕೊಟ್ಟಿದ್ದಾರೆ, ಗೌರ್ಮೆಂಟ್ ಕೋಟಾ ಸೀಟು. ಸೊ 1,53,571 ಕೊಟ್ಟರೆ ನಿಮ್ಮದು ಒಳ್ಳೆ ರ್ಯಾಂಕ್ ಇದ್ದರೆ
ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಖಂಡಿತ ಸೀಟ್ ಸಿಗುತ್ತೆ. ಸೊ ಗೌರ್ಮೆಂಟ್ ಕಾಲೇಜ್ಗಳ ಜೊತೆ ಕಾಂಪೀಟ್ ಮಾಡುತ್ತೆ ಇದು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. BMC MMC ಅಟಲ್ ಬಿಹಾರಿ ವಾಜಪೇಯಿ ಆದ ತಕ್ಷಣ ಕಸ್ತೂರ್ಬಾ ಫಿಲ್ ಆಗೋಗಿರುತ್ತೆ. ಎನ್ನಪೋಯ ಮೆಡಿಕಲ್ ಕಾಲೇಜ್ ಇಲ್ಲಿ ಗೌರ್ಮೆಂಟ್ ಕೋಟಾ ಫೀಸು 1,56,621. ಇದು ಒಂದು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಇವರು ಕೆಲವು ಸೀಟ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಮಂಗಳೂರಿನ ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು KS ಹೆಗ್ಡೆ ಮೆಡಿಕಲ್ ಕಾಲೇಜ್. ಇಲ್ಲೂ ಗೌರ್ಮೆಂಟ್ ಕೋಟಾ ಸೀಟ್ಸು ಕೆಲವಿದೆ, 1,56,621. ನೆಕ್ಸ್ಟ್ ಬರೋಣ ಪ್ರೈವೇಟ್ ಯೂನಿವರ್ಸಿಟಿ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. 1,82,371 ತಗೋತಾರೆ ಇವರು ಗೌರ್ಮೆಂಟ್ ಕೋಟಾ ಸೀಟ್ಗೆ. ಪ್ರೈವೇಟ್ ಕೋಟಾ ಸೀಟ್ಗೆ 22,40,000. ಮ್ಯಾನೇಜ್ಮೆಂಟ್ ಅಂಡ್ NRI ಕೋಟಾಗೆ 45 ಲಕ್ಷ ತಗೋತಾರೆ. ಮಂಗಳೂರಲ್ಲಿರೋ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು ಇದು ಪ್ರೈವೇಟ್ ಯೂನಿವರ್ಸಿಟಿ. ಫೀಸು ಗೌರ್ಮೆಂಟ್ ಕೋಟಾಗೆ 1,66,621. ಪ್ರೈವೇಟ್ ಕೋಟಾಗೆ 22,25,000. NRI ಅಂಡ್ ಮ್ಯಾನೇಜ್ಮೆಂಟ್ ಕೋಟಾಗೆ 28,25,000. 59ನೇ ಪೊಸಿಷನ್ಲಿ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್, ಹಾರೋಹಳ್ಳಿ, ಬೆಂಗಳೂರು. ಇದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಗೌರ್ಮೆಂಟ್ ಸೀಟ್ಗೆ 1,56,000, ಪ್ರೈವೇಟ್ ಕೋಟಾಗೆ 22 ಲಕ್ಷ, ಮ್ಯಾನೇಜ್ಮೆಂಟ್ ಕೋಟಾಗೆ 38 ಲಕ್ಷ ಇಟ್ಕೊಂಡಿದ್ದಾರೆ. ಇನ್ನೊಂದು ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಮೆಡಿಕಲ್ ಕಾಲೇಜು, JGMMC 3,000 ಮಠದ ಕಾಲೇಜು. ಇದು ಡೀಮ್ಡ್ ಯೂನಿವರ್ಸಿಟಿ. ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ ಇವರು. ಬಟ್ ಇವರು ಗೌರ್ಮೆಂಟ್ ಕೋಟಾ ಸೀಟ್ಗೆ 1,500,000 ಲಕ್ಷ ಇಟ್ಕೊಂಡಿಲ್ಲ. ಇವರು 6,09,084 ಇಟ್ಕೊಂಡಿದ್ದಾರೆ. ಹಾಫ್ ಆಫ್ ದ ಪ್ರೈವೇಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕೋಟಾ ಫೀಸ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ 6 ಲಕ್ಷ ಇಟ್ಕೊಂಡಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ JGMMCದು ಹುಷಾರಾಗಿ ನೋಡ್ಕೊಂಡು ಮಾಡಿ. ಗೌರ್ಮೆಂಟ್ ಕೋಟಾ ಸೀಟೇ, ಬಟ್ 6 ಲಕ್ಷ ಆಗುತ್ತೆ. ಇದೊಂದೇ ಒಂದು ಕಾಲೇಜಲ್ಲಿ. ದೆನ್ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಸಹ ಒಂದು ಡೀಮ್ಡ್ ಯೂನಿವರ್ಸಿಟಿ. ಸರ್ಟಿಫಿಕೇಟು ಶ್ರೀ ಮಧುಸೂದನ್ ಸಾಯಿ ಯೂನಿವರ್ಸಿಟಿಯವರೇ ಕೊಡ್ತಾರೆ. ಹಾಗಾಗಿ ಬಟ್ ಇದು ಒಂದು ಫ್ರೀ ಎಜುಕೇಷನ್ ಕೊಡುವಂಥ ಯೂನಿವರ್ಸಿಟಿ. ಇಲ್ಲಿ ಕಾಣ್ತಿದೆ ನಿಮಗೆ 1,41,000 ಅಂತ. ಇಲ್ಲ, ಇದು ಆಮೇಲೆ ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು, ಬೈ ಮಿಸ್ಟೇಕ್ ಇದು ಪ್ರಿಂಟ್ ಆಗಿತ್ತು. ಸೊ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಫ್ರೀ ಎಜುಕೇಷನ್ ಇರುತ್ತೆ, 0 ಫೀಸ್, ಹಾಸ್ಟೆಲ್ ಫೀಸ್ 0. ಬಟ್ ನೀವು 4.5 ವರ್ಷ ಓದಿದ್ದಾದ ಮೇಲೆ ಇನ್ನು 4.5 ವರ್ಷ ಅಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ಫ್ರೀ ಆಗಲ್ಲ, ನಿಮಗೆ ಸಂಬಳ ಕೊಡ್ತಾರೆ. ಅವ್ರದ್ದು ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಅದೆಲ್ಲ ನೋಡ್ಕೊಳ್ಳಿ ಮೊದಲೇ, ಕೌನ್ಸಿಲಿಂಗಿಂತ ಮೊದಲೇ. ಆಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗಬಹುದು. ನೆಕ್ಸ್ಟು ರೀಸೆಂಟಾಗಿ ಒಂದಷ್ಟು ಕಾಲೇಜುಗಳು ಸ್ಟಾರ್ಟ್ ಆಯಿತು. 62ನೇ ಪೊಸಿಷನಲ್ಲಿ PS ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಗೌರ್ಮೆಂಟ್ ಸೀಟು 1,56,000, ಪ್ರೈವೇಟ್ ಕೋಟಾ ಫೀಸು 22,15,000, ಮ್ಯಾನೇಜ್ಮೆಂಟ್ ಕೋಟಾ ಸೀಟು 39 ಲಕ್ಷ ಇದೆ. ಇನ್ನೊಂದು ಸ್ಟಾರ್ಟ್ ಆಗಿದ್ದು ರೀಸೆಂಟಾಗಿ BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ನಗರೂರು, ದಾಸನಪುರ ಹೋಬಳಿ, ಬೆಂಗಳೂರು ನಾರ್ತ್. ಬೆಂಗಳೂರಲ್ಲಿ 2 BGS ಮೆಡಿಕಲ್ ಕಾಲೇಜಸ್ ಇದೆ. ಒಂದು BGS ಜೆಮ್ಸ್ ಕೆಂಗೇರಿ ಹತ್ರ ಇದೆ, ಅದು ಹಳೆ ಕಾಲೇಜು. ಇಲ್ಲಿ 63ನೇ ಪೊಸಿಷನಲ್ಲಿ ನೀವು ನೋಡ್ತಾ ಇರೋಂಥದ್ದು ಹೊಸ ಮೆಡಿಕಲ್ ಕಾಲೇಜು, BGS ಮೆಡಿಕಲ್ ಕಾಲೇಜು, ನೆಲಮಂಗಲ ಹತ್ರ ಬರುತ್ತೆ. ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಗೆ 1,56,000, ಪ್ರೈವೇಟ್ ಕೋಟಾಗೆ 22 ಲಕ್ಷ, ಮ್ಯಾನೇಜ್ಮೆಂಟ್ ಕೋಟಾಗೆ 35 ಲಕ್ಷ. 63 ಕಾಲೇಜ್ ಆಯಿತು. ನೆಕ್ಸ್ಟು 64ನೇ ಕಾಲೇಜು ಫರೂಕಿಯಾ ಅಂತ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಮೈಸೂರಲ್ಲಿ. ಸೊ ಈ ಲಿಸ್ಟಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಸದ್ಯಕ್ಕೆ 64 ಮೆಡಿಕಲ್ ಕಾಲೇಜಸ್ ಇದೆ ಅಂತ. ನಿಮ್ದೇನಾದರೂ ಲಕ್ ಇದ್ದರೆ ಕನಕಪುರ ಇಲ್ಲ ರಾಮನಗರ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಬಹುದು ಈ ವರ್ಷ. ಆಮೇಲೆ ಇರೋ ಕಾಲೇಜಲ್ಲಿ ಒಂದಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಬಹುದು. ಆಗ ಕಟ್ ಆಫ್ ಖಂಡಿತ ಡ್ರಾಪ್ ಆಗುತ್ತೆ. ಎವ್ರಿ ಇಯರು ಒಂದಷ್ಟು ಕಾಲೇಜ್ಗಳಲ್ಲಿ ಸ್ವಲ್ಪ ಸೀಟ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಆಫ್ ಡ್ರಾಪ್ ಆಗ್ಬೋದು. ಇನಿಷಿಯಲ್ ಹೈ ಕಟ್ ಆಫಿಂದ ಸ್ವಲ್ಪ ಲೋ ಕಟ್ ಆಫ್ ಆಗಬಹುದು. ಸೊ ಮೆಂಟಲಿ ಪ್ರಿಪೇರ್ ಆಗಿರಿ. 64,000 ಗೌರ್ಮೆಂಟ್ ಕಾಲೇಜಲ್ಲಾದರೆ, ಪ್ರೈವೇಟ್ ಕಾಲೇಜಲ್ಲಾದರೆ 1.5 ಲಕ್ಷ. ಸೊ 1.5 ಲಕ್ಷ ಪರ್ ಆ್ಯನಮ್ ಇಂಟು 4.5 ಇಯರ್ಸ್. ನಿಮ್ಮ ಕೈಲಿ ಅದು ಕಟ್ಟೋಕ್ಕಾಗಲಿಲ್ಲ ಅಂದರೆ ಎಜುಕೇಷನ್ ಲೋನ್ ಧಾರಾಳವಾಗಿ ತಗೋಬೋದು. ಬ್ಯಾಂಕ್ಗಳವರು ಲೋನ್ ಕೊಡ್ತಾರೆ. ಸೊ 1.5 ಲಕ್ಷ ಇಂಟು 4.5 ವರ್ಷ. ಸೊ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫೀಸ್ ಆಗುತ್ತೆ, ಮೆಡಿಕಲ್ ಓದ್ಸೋಕ್ಕಾಗುತ್ತಾ ಇಲ್ವಾ ಅಂತ. ಬಟ್ ಪ್ರೈವೇಟ್ ಕೋಟಾಗೆ ಏನಾದರೂ ಹೋಗುವಾಗಿದ್ರೆ 12 ಲಕ್ಷ, 20 ಲಕ್ಷ, 25 ಲಕ್ಷ ಅಂತೆಲ್ಲ ಇದೆ. ಸ್ವಲ್ಪ ನೋಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿದೆ, ನೆಕ್ಸ್ಟು 4.5 ವರ್ಷನೂ ಹಾಗೇ ಇರುತ್ತಾ, ಕಟ್ಲಿಕ್ಕೆ ಆಗುತ್ತಾ ಏನು ಅಂತ ನೋಡ್ಕೊಂಡು ಯೋಚನೆ ಮಾಡಿ ಅಡ್ಮಿಷನ್ ಆಗೋದು ವಾಸಿ. ಇನ್ನು ಮ್ಯಾನೇಜ್ಮೆಂಟ್ ಕೋಟಾ ಆ್ಯಂಡ್ NRI ಕೋಟಾ ನಾನೇನು ಮಾತಾಡೋದಿಲ್ಲ, ಯಾಕಂದರೆ 40 ಲಕ್ಷ, 35 ಲಕ್ಷ ಅಂತೆಲ್ಲ ಇದೆ. ಸಿಕ್ಕಾಪಟ್ಟೆ ದುಡ್ಡಿದ್ದರೆ ಖಂಡಿತ ನೀವು ಸೇರ್ಕೋಬಹುದು. ಸೊ ಈ ವಿಡಿಯೋಯಿಂದ ನಿಮ್ಗೆ ಅರ್ಥ ಆಗುತ್ತೆ, ಮೆಡಿಕಲ್ ಮಾಡೋದು ತುಂಬ ಸಿಂಪಲ್ಲು, ಈಸಿ, ಚೀಪ್ ಅಫೇರು ಇಫ್ ಯುವರ್ ಮಾರ್ಕ್ಸ್ ಆರ್ ವೆರಿ ಗುಡ್, ನೀಟ್ ಮಾರ್ಕ್ಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ PU ಮಾರ್ಕ್ಸ್.
ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಅಂದರೆ ಒಳ್ಳೆ ರ್ಯಾಂಕ್ ಬರುತ್ತೆ, ಧಾರಾಳವಾಗಿ ಒಳ್ಳೆ ಮೆಡಿಕಲ್ ಕಾಲೇಜು ತುಂಬ ಕಡಿಮೆ ಫೀಸ್ಗೆ ಸಿಗುತ್ತೆ, ಸ್ಕಾಲರ್ಶಿಪ್ಸು ಚೆನ್ನಾಗಿ ಬರುತ್ತೆ. ಇಲ್ಲ ನೀಟಲ್ಲಿ ನಿಮ್ಮದು ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ತುಂಬ ದುಡ್ಡಿರಬೇಕು. ಸೊ ಮೆಡಿಕಲ್ ಮಾಡಬೇಕು ಅಂದರೆ ತುಂಬ ದುಡ್ಡಿರಬೇಕು, ಇಲ್ಲಾಂದರೆ ತುಂಬ ಮಾರ್ಕ್ಸ್ ಇರಬೇಕು. ಸೊ ಎರಡೂ ಇಲ್ಲ, ಮಿಡಲ್ನಲ್ಲಿ ಇರ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಮಾರ್ಕ್ಸ್ ತೆಗೀರಿ. ಇಲ್ಲ ನಿಮ್ಮ ಪೇರೆಂಟ್ಸ್ ಹತ್ರ ತುಂಬ ದುಡ್ಡಿದ್ರೆ ಕಡಿಮೆ ಮಾರ್ಕ್ಸ್ ಇದ್ರೂ ನೀವು ಮೆಡಿಕಲ್ ಮಾಡಬಹುದು. ಸೊ ಇದೊಂದು ನಿಮಗೆ ಕ್ಲಾರಿಟಿ ಕೊಡುತ್ತೆ ಅಂದ್ಕೊಂಡಿದ್ದೀನಿ, ಮೆಡಿಕಲ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಏನು ಅಂತ. ಹಾಗೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ MD ಮಾಡಲಿಕ್ಕೂ ಎಷ್ಟು ಖರ್ಚಾಗುತ್ತೆ ಅಂತೆಲ್ಲ ಹೇಳಿದ್ದೀನಿ. ಸೊ ಆ ವೀಡಿಯೋಸ್ ಚೆಕ್ ಮಾಡಿ. ಈಚ್ ಆ್ಯಂಡ್ ಎವರಿ ಕಾಲೇಜ್, ಈ 64 ಕಾಲೇಜ್ದು ಕಟ್ ಆಫ್ ಸಹ ನನ್ನ ಚಾನಲಲ್ಲೇ ಅವೈಲೇಬಲ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ. ಲಾಸ್ಟ್ ಇಯರ್ದೇ ನೋಡಬೇಕು ಅಂತಿಲ್ಲ, ಕಳೆದ 4-5 ವರ್ಷಗಳದ್ದು ಕಟ್ ಆಫ್ ನೀವು ಅನಲೈಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಬರೀ 25, ಬರೀ 24 ಅಂತಲ್ಲ, 23 ಯಾವುದಾದ್ರೂ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.